9 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಆ ನಂತರದಲ್ಲಿ ರೈತರಿಗೆ ಈಗ ಜಯ ಸಿಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ ರೈತರು. 3,300 ರೂಪಾಯಿ ಬೆಲೆ ನಿಗದಿ ಆಗಿರುವುದಕ್ಕೆ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ನಿಗದಿಯಾಗಿದೆ. ಎಲ್ಲಾ ಕಡೆಯಲ್ಲೂ ರೈತರ ಸಂಭ್ರಮಾಚರಣೆ. ಪರಸ್ಪರ ಬಣ್ಣ ಎರಚಿ ಖುಷಿಪಟ್ಟಿದ್ದಾರೆ ರೈತರು. ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರ ಸಂಭ್ರಮಾಚರಣೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಸಮನ್ವಯ ಸಭೆಯಲ್ಲಿ ಏನು ತಿಳಿದಿಲ್ಲ ಅದನ್ನು ಕೂಡ ಪ್ರತಿಯೊಂದು ತಮ್ಮ ಏನು ಅಹವಾಲು ಕೊಡಿರೋ ಎಲ್ಲ ಸರ್ಕಾರಕ್ಕೆ ಕಳಿಸಲಾಗಿತ್ತು. ಅದನ್ನ ಕೂಡ ನಮ್ಮದೇ ತಮ್ಮ ಸಮಸ್ಯೆಗಳು ಅದರ ಬಗ್ಗೆ ಕೂಡ ಸುಭಾಷ್ ಅವರು ಕೂಡ ಒಂದು ಸುಮಾರು ಅರ್ಧ ಗಂಟೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರತಿ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ತಮ್ಮ ಬಾಗಲಕೋಟೆ ಜಿಲ್ಲೆಯ ವಿಶೇಷವಾಗಿ ಮತ್ತೆ ಮುಧೋಳ ತಾಲೂಕು ತಮ್ಮ ರೈತರದ ಏನು ಈ ಇದರಲ್ಲಿ ನಮ್ಮ 9 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಆ ನಂತರದಲ್ಲಿ ರೈತರಿಗೆ ಈಗ ಜಯ ಸಿಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ ರೈತರು. 3,300 ರೂಪಾಯಿ ಬೆಲೆ ನಿಗದಿ ಆಗಿರುವುದಕ್ಕೆ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ನಿಗದಿಯಾಗಿದೆ. ಎಲ್ಲಾ ಕಡೆಯಲ್ಲೂ ರೈತರ ಸಂಭ್ರಮಾಚರಣೆ. ಪರಸ್ಪರ ಬಣ್ಣ ಎರಚಿ ಖುಷಿಪಟ್ಟಿದ್ದಾರೆ ರೈತರು. ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರ ಸಂಭ್ರಮಾಚರಣೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಸಮನ್ವಯ ಸಭೆಯಲ್ಲಿ ಏನು ತಿಳಿದಿಲ್ಲ ಅದನ್ನು ಕೂಡ ಪ್ರತಿಯೊಂದು ತಮ್ಮ ಏನು ಅಹವಾಲು ಕೊಡಿರೋ ಎಲ್ಲ ಸರ್ಕಾರಕ್ಕೆ ಕಳಿಸಲಾಗಿತ್ತು. ಅದನ್ನ ಕೂಡ ನಮ್ಮದೇ ತಮ್ಮ ಸಮಸ್ಯೆಗಳು ಅದರ ಬಗ್ಗೆ ಕೂಡ ಸುಭಾಷ್ ಅವರು ಕೂಡ ಒಂದು ಸುಮಾರು ಅರ್ಧ ಗಂಟೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರತಿ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ತಮ್ಮ ಬಾಗಲಕೋಟೆ ಜಿಲ್ಲೆಯ ವಿಶೇಷವಾಗಿ ಮತ್ತೆ ಮುಧೋಳ ತಾಲೂಕು ತಮ್ಮ ರೈತರದ ಏನು ಈ ಇದರಲ್ಲಿ ನಮ್ಮ 9 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಆ ನಂತರದಲ್ಲಿ ರೈತರಿಗೆ ಈಗ ಜಯ ಸಿಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ ರೈತರು. 3,300 ರೂಪಾಯಿ ಬೆಲೆ ನಿಗದಿ ಆಗಿರುವುದಕ್ಕೆ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ನಿಗದಿಯಾಗಿದೆ. ಎಲ್ಲಾ ಕಡೆಯಲ್ಲೂ ರೈತರ ಸಂಭ್ರಮಾಚರಣೆ. ಪರಸ್ಪರ ಬಣ್ಣ ಎರಚಿ ಖುಷಿಪಟ್ಟಿದ್ದಾರೆ ರೈತರು. ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರ ಸಂಭ್ರಮಾಚರಣೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಸಮನ್ವಯ ಸಭೆಯಲ್ಲಿ ಏನು ತಿಳಿದಿಲ್ಲ ಅದನ್ನು ಕೂಡ ಪ್ರತಿಯೊಂದು ತಮ್ಮ ಏನು ಅಹವಾಲು ಕೊಡಿರೋ ಎಲ್ಲ ಸರ್ಕಾರಕ್ಕೆ ಕಳಿಸಲಾಗಿತ್ತು. ಅದನ್ನ ಕೂಡ ನಮ್ಮದೇ ತಮ್ಮ ಸಮಸ್ಯೆಗಳು
ಅದ್ರ ಬಗ್ಗೆ ಕೂಡ ಸುಭಾಷ್ ಶಿರೂರು ಅವರು ಕೂಡ ಒಂದು ಸುಮಾರು ಅರ್ಧ ಗಂಟೆ ಅವರು ಎಕ್ಸ್ಟೆಂಡ್ ಮಾಡಿದ್ರು. ಪ್ರತಿ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ತಮ್ಮ ಭಾವಬೇಕು ಜಿಲ್ಲೆಯ ವಿಶೇಷವಾಗಿ ಮತ್ತೆ ಮುಗಿದೋಗಬೇಕು ತಮ್ಮ ರೈತರದ ಏನು ಈ ಇದರಲ್ಲಿ ನಮ್ಮ 9 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಆ ನಂತರದಲ್ಲಿ ರೈತರಿಗೆ ಈಗ ಜಯ ಸಿಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ ರೈತರು. 3,300 ರೂಪಾಯಿ ಬೆಲೆ ನಿಗದಿ ಆಗಿರುವುದಕ್ಕೆ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ನಿಗದಿಯಾಗಿದೆ. ಎಲ್ಲಾ ಕಡೆಯಲ್ಲೂ ರೈತರ ಸಂಭ್ರಮಾಚರಣೆ. ಪರಸ್ಪರ ಬಣ್ಣ ಎರಚಿ ಖುಷಿಪಟ್ಟಿದ್ದಾರೆ ರೈತರು. ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರ ಸಂಭ್ರಮಾಚರಣೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳತಕ್ಕಂತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಸಮನ್ವಯ ಸಭೆಯಲ್ಲಿ ಏನು ತಿಳಿದಿಲ್ಲ ಅದನ್ನು ಕೂಡ ಪ್ರತಿಯೊಂದು ತಮ್ಮ ಏನು ಅಹವಾಲು ಕೊಡಿರೋ ಎಲ್ಲ ಸರ್ಕಾರಕ್ಕೆ ಕಳಿಸಲಾಗಿತ್ತು. ಅದನ್ನ ಕೂಡ ನಮ್ಮದೇ ತಮ್ಮ ಸಮಸ್ಯೆಗಳು ಅದ್ರ ಬಗ್ಗೆ ಕೂಡ ಸುಭಾಷ್ ಶಿರೂರು ಅವರು ಕೂಡ ಒಂದು ಸುಮಾರು ಅರ್ಧ ಗಂಟೆ ಅವರು ಎಕ್ಸ್ಟೆಂಡ್ ಮಾಡಿದ್ರು. ಪ್ರತಿ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ತಮ್ಮ ಭಾವಬೇಕು ಜಿಲ್ಲೆಯ ವಿಶೇಷವಾಗಿ ಮತ್ತೆ ಮುಗಿದೋಗಬೇಕು ತಮ್ಮ ರೈತರದ ಏನು ಈ ಇದರಲ್ಲಿ ನಮ್ಮ 9 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಆ ನಂತರದಲ್ಲಿ ರೈತರಿಗೆ ಈಗ ಜಯ ಸಿಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ ರೈತರು. 3,300 ರೂಪಾಯಿ ಬೆಲೆ ನಿಗದಿ ಆಗಿರುವುದಕ್ಕೆ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ನಿಗದಿಯಾಗಿದೆ. ಎಲ್ಲಾ ಕಡೆಯಲ್ಲೂ ರೈತರ ಸಂಭ್ರಮಾಚರಣೆ. ಪರಸ್ಪರ ಬಣ್ಣ ಎರಚಿ ಖುಷಿಪಟ್ಟಿದ್ದಾರೆ ರೈತರು. ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರ ಸಂಭ್ರಮಾಚರಣೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳತಕ್ಕಂತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಸಮನ್ವಯ ಸಭೆಯಲ್ಲಿ ಏನು ತಿಳಿದಿಲ್ಲ ಅದನ್ನು ಕೂಡ ಪ್ರತಿಯೊಂದು ತಮ್ಮ ಏನು ಅಹವಾಲು ಕೊಡಿರೋ ಎಲ್ಲ ಸರ್ಕಾರಕ್ಕೆ ಕಳಿಸಲಾಗಿತ್ತು. ಅದನ್ನ ಕೂಡ ನಮ್ಮದೇ ತಮ್ಮ ಸಮಸ್ಯೆಗಳು ಅದ್ರ ಬಗ್ಗೆ ಕೂಡ ಸುಭಾಷ್ ಶಿರೂರು ಅವರು ಕೂಡ ಒಂದು ಸುಮಾರು ಅರ್ಧ ಗಂಟೆ ಅವರು ಎಕ್ಸ್ಟೆಂಡ್ ಮಾಡಿದ್ರು. ಪ್ರತಿ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ತಮ್ಮ ಭಾವಬೇಕು ಜಿಲ್ಲೆಯ ವಿಶೇಷವಾಗಿ ಮತ್ತೆ ಮುಗಿದೋಗಬೇಕು ತಮ್ಮ ರೈತರದ ಏನು ಈ ಇದರಲ್ಲಿ ನಮ್ಮ